ಯಾರು ಅಂತಿರೋ ವಿಷಯದಿಂದ ನಾನು ಸಾಯೋದಕ್ಕಿಂತ ತಯಾರಿ ಸತ್ರೆ ಬರ್ತು. ಎಷ್ಟೊಂದು ಚೆನ್ನಾಗಿದ್ದೇನೆ, ಇದಕ್ಕಿದ್ದಾಗ ವಿಷ ಗಿಷ ಅಂತ ಮಾತಾಡ್ತಿದ್ದೀರಾ? ಈಗ ನೀವು ಹಾಡನ್ನು ಬೆಳೆಸಿದ ಕೇಸರಿ ವಿಷ ಬೆಳೆಸಿದ್ದಾರೆ. ಅಯ್ಯೋ, ಸುಮ್ಮನೆ ತಲೆ ಕೆಡಿಸ್ಕೊಬೇಡ. ಇದು ನಿಮ್ ತಂದೆ ತಂದ್ಕೊಡ್ಬೇಕು, ನೋಡಿ. ನಮ್ಮ ತಂದೆ ತಂದ್ಕೊಟ್ಟಾಗ ಅದು ಕೇಸರಿನೇ ಆಗಿತ್ತು. ಆದ್ರೆ ನಿಮ್ಮಮ್ಮ ನನ್ನ ಸಾಧಿಸೋದಕ್ಕೋಸ್ಕರ ಅದರಲ್ಲಿ ಅರಳಿ ಬೀಜದ ಪುಡಿ ಬೆಳೆಸಿದ್ದಾರೆ. ಯಾಕೆ ಸುಮ್ಮನೆ ಬಿಡ್ರಿ? ನಿಮ್ಮಮ್ಮ ನನಗೆ ವಿಷ ಇಟ್ಟಿದ್ದಾರೆ ಇದ್ರೆ ನೀವು ನಂಬಕ್ಕಾಗ್ತಾ ಇಲ್ಲ. ನನಗೆ ಗೊತ್ತಿದೆ, ನನಗೆ ಚೆನ್ನಾಗಿ ಗೊತ್ತು. ನೀವು ನಿಮ್ಮಮ್ಮನ ಮೇಲೆ ಇಟ್ಟಿರೋ ನಂಬಿಕೆನ ಯಾವತ್ತೂ ಬದಲಿಸೋಕಾಗಲ್ಲ ಅಂತ. ಅದಕ್ಕೆ ನನ್ನ ಒಂದೇ ಸಲ ಸಾಯಿಸ್ಬಿಟ್ಟಿದ್ದೀರ. ತಗೊಳ್ಳಿ ಇದರಲ್ಲಿ ವಿಷ ಬೆಳೆಸಿರೋದು ಸತ್ಯ. ಅದು ಹೇಗೆ ಏನು ಅಂತ ನನಗೆ ಕೇಳಬೇಡಿ. ಸರಿಯಾದ ಕಾರಣ ಹೇಳೋದ್ರೆ ನಾನು ಮನುಷ್ಯನೇ ಅಲ್ಲ. ಹೌದಾ? ಸರಿ, ಹಾಗಾದ್ರೆ ಈಗಲೇ ನಿಮ್ಮನ್ನು ತರಿಸಿ ಈ ಹಾಲನ್ನ ಕುಡಿಯೋದಕ್ಕೆ ಹೇಳಿ. ಒಂದು ವೇಳೆ ಅದೇನಾದ್ರೂ ಧೈರ್ಯವಾಗಿ ತಂದು ಕುಡಿದ್ರೆ ನೀವೇ ನನ್ನ ಬಂದೆಯಕ್ಕೆ ಕತ್ತರಿಸಿ ಹಾಕ್ಬಿಡಿ. ಅದೇ ಅವರು ಏನಾದ್ರೂ ಈ ಹಾಲನ್ನ ಕುಡಿಯೋದಕ್ಕೆ ಹೀಗೆ ಜರಿದ್ರೆ ಇದರಲ್ಲಿ ವಿಷ ಇದೆ ಅಂತ ನಂಬಿರ ತಾನೆ? ಕರೀರಿ ನಿಮ್ಮನ್ನ. ಈ ಹಾಲನ್ನ ಕುಡಿಯೋಕೆ ಹೇಳ್ತೀನಿ.